Namaste guys, welcome back to Niranjan Kudral YouTube channel. So guys, ಇಷ್ಟು ದಿವಸ ಜಸ್ಟ್ ಅದು ಇದು ವೀಡಿಯೋಸ್ ಮಾಡೋದಾಯಿತು, ಸ್ವಲ್ಪ ದಿವಸ ಬ್ರೇಕ್ ಆಯಿತು. ಸೊ ಇವಾಗ ವಾಪಸ್ ಪೈಥಾನಿಗೆ ಬರೋ ಟೈಮ್. ಸೊ ಪೈಥಾನ್ ಸೀರೀಸ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನಾವು ಎಲ್ಲಿಗೆ ಬಿಟ್ಟಿದ್ವಿ ಲಾಸ್ಟ್ ಆಪ್ರೇಟರ್ಸ್ ತನಕ ಆಗಿತ್ತು. ನೆಕ್ಸ್ಟ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಸ್ಟಾರ್ಟ್ ಆಗುತ್ತೆ. ಕಂಟ್ರೋಲ್ ಸ್ಟ್ರಕ್ಚರ್ಸಿಂದ ಮೀನ್ಸ್ ಲೂಪ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ನಾವು ಒಂದೊಂದು ಲೂಪ್ಗೂ ಒಂದೊಂದು ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಒಂದೊಂದು ಸ್ಟೇಟ್ಮೆಂಟ್ಸ್ಗೂ ಒಂದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲೆಂತಿ ಆಗಬಾರ್ದು ಅಂತ ಅದೊಂದು ರೀಸನಿಗೋಸ್ಕರ. ಸೊ ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವಿಜುವಲ್ ಕೋಡ್ನ ಯೂಸ್ ಮಾಡಿ ಪೈಚಾರ್ಮ್ ಬದಲು ಅಂತ ಹೇಳ್ತೀನಿ. ಸೊ ವಿಜುವಲ್ ಕೋಡ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಲೂಪ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೂಪ್ಸ್ಗಿಂತ ಮುಂಚೆ ಸ್ಟೇಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್, ಎಲಿಫ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಇಫ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಎಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಮೇಲೆ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು ಗೈಸ್, ನಾವು ಸ್ವಲ್ಪ ಬೇಗ ಹೋಗಬೇಕು. ತುಂಬ ಲೇಟ್ ಆಗ್ತಾ ಇದೆ, ಬಟ್ ಟೈಮ್ ತುಂಬ ಇಲ್ಲ. ಆಲ್ರೆಡಿ ಸೆಕೆಂಡ್ ಸೆಮ್ ಅರ್ಧ ಮುಗಿದೋಗಿದೆ, ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಸೆಕೆಂಡ್ ಸೆಮ್ನ ಕಂಪ್ಲೀಟ್ ಮಾಡೋದ್ರೊಳಗೆ ನಾವು ಪೈಥಾನ್ ಕಂಪ್ಲೀಟ್ ಮಾಡಬೇಕು ಅಂತೇನಿಲ್ಲ. ಅದಾದಮೇಲೆ ಪೈಥಾನ್ ಮಾಡ್ಬೋದು. ಪೈಥಾನ್ ಬಿಟ್ಟರೆ ನಾವು ಇನ್ನೂ ಸ್ವಲ್ಪ ಕೆಲವು ವಿಚಾರದಲ್ಲಿ ಲ್ಯಾಗ್ ಇದ್ದೀವಿ. ಯಾವುದು ಅಂದರೆ ಗಿಟಬ್. ನಾನು ಆಲ್ರೆಡಿ ಹೇಳಬೇಕಿತ್ತು, ಇನ್ನೂ ಹೇಳಿಲ್ಲ. ಗಿಟಬ್ ಬಗ್ಗೆ ಒಂದು ಹೇಳ್ತೀನಿ. ಅದು ನಾವು ವಿಜುವಲ್ ಕೋಡಿಂದ ಗಿಟಬ್ಗೆ ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಾವು ಡೈಲಿ ಕೋಡಿಂಗ್ ಮಾಡಿರೋದು ಗಿಟಬ್ಬಲ್ಲಿ ತೋರಿಸುತ್ತೆ. ಗಿಟಬ್ಬಲ್ಲಿ ತೋರಿಸಿದ್ನ ನಾವು ರೆಸ್ಯೂಮಲ್ಲಿ ಆ್ಯಡ್ ಮಾಡ್ಕೋಬೋದು. ಆವಾಗ ಇಂಟರ್ವ್ಯೂಸ್ ಟೈಮಲ್ಲಿ ಬಂದಿರ್ತಾರಲ್ಲ, ಆವಾಗ ನಾವು ಅದನ್ನ ತೋರಿಸ್ಬೋದು, ಯಾವತ್ತಿನ ದಿವಸ ಏನು ಕೋಡ್ ಮಾಡಿದ್ದೀವಿ ಅಂತ. ಅದಕ್ಕೋಸ್ಕರ ಗಿಟಬ್ ತುಂಬ ಇಂಪಾರ್ಟೆಂಟ್. ಅದನ್ನೊಂದು ಮಾಡಬೇಕು. ನಾನು ಹ್ಯಾಕಥಾನ್ ಬಗ್ಗೆ ಹೇಳಬೇಕು, ಇನ್ನು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಬೇಕು, ಗಿಟ್ ಬಗ್ಗೆ ಹೇಳಬೇಕು, DSA ಬಗ್ಗೆ ಹೇಳಬೇಕು. ಇದೆಲ್ಲ ಇದೆ. ಇದೆಲ್ಲದರ ಜೊತೆಗೆ ಪೈಥಾನ್ ಸೀರೀಸ್ನ ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಎಷ್ಟು ಆಗುತ್ತೋ ಅಷ್ಟು ಎಫರ್ಟ್ಸ್ ನನ್ನ ಕಡೆಯಿಂದ ನಾನು ಹಾಕಿ ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಹೋಪ್ ನನ್ನ ಕಷ್ಟ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ನಾನು ನಿಮ್ಮ ಕಡೆಯಿಂದ ಬಯಸೋದು ಸಬ್ಸ್ಕ್ರಿಪ್ಷನ್ ಒಂದೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಅದೊಂದನ್ನು ಮಾತ್ರ ನಾನು ಕೇಳ್ತಿರೋದು ನಿಮ್ಮ ಹತ್ರ. ನಾನು ಬೇರೆ ಯಾವುದನ್ನು ಕೇಳ್ತಾ ಇಲ್ಲ. ಇನ್ನು 1 ಮಂತಲ್ಲಿ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಕೂಡ ಹೇಳೋನಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಆ ಗುಡ್ ನ್ಯೂಸ್ ಏನು ಅಂತ ಹೇಳ್ತೀನಿ. ಅದು ಸೆನ್ಸಿಟಿವ್ ಆಗಿರಲಿ ಅಂತ, ಏನಾದರೂ ಸೀಕ್ರೆಟ್ ಆಗಿರಲಿ ಅಂತ ಕೂಡ ಹೇಳಿದ್ದೀನಿ. ಸೊ ಇನ್ನು 1 ಮಂತ್ ಒಳಗಡೆ ನಾನು ಅದನ್ನ ರಿವೀಲ್ ಮಾಡೋನಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ಲೆಟ್ಸ್ ಕಮ್ ಟು ದ ಪೈಥಾನ್ ಸೀರೀಸ್. ಇಫ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳೋನಿದ್ದೆ. ಇಫ್ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಜಸ್ಟ್ ಲೈಕ್ ಅ ಕಾಮನ್. ನಾವು ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ. ಟೆಲ್ ಟು ಬ್ರಿಂಗ್ ಹಿಮ್ ಎ ಬ್ಯಾಗ್ ಇಫ್ ವಿ ಕಮ್ಸ್ ಟು ಕಾಲೇಜ್ ಟುಡೇ. ಇಲ್ಲೇನಿದೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಟೆಲ್ ಹಿಮ್ ಟು ಬ್ರಿಂಗ್ ಎ ಬ್ಯಾಗ್ ಇಫ್ ಹಿ ಕಮ್ಸ್ ಟು ಕಾಲೇಜ್ ಟುಡೇ. ಅಂದರೆ ಇಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಹೇಳಿದೆ. ಏನು ಸ್ಟೇಟ್ಮೆಂಟ್ ಅದು? ಟೆಲ್ ಹಿಮ್ ಟು ಬ್ರಿಂಗ್ ಎ ಬ್ಯಾಗ್, ಅವನಿಗೆ ಬ್ಯಾಗ್ ತಗೊಂಬ ಅಂತ ಹೇಳು. ಇಫ್ ಕಂಡೀಷನ್ ಹಾಕಿದ್ದೀನಿ, ಇಫ್ ಈ ಕಮ್ಸ್ ಟು ಕಾಲೇಜ್ ಟುಡೇ. ಅವನು ಇವತ್ತು ಕಾಲೇಜಿಗೆ ಬಂದರೆ ತಾನೇ ಬ್ಯಾಗ್ ತಗೊಂಬರಕ್ಕೆ ಸಾಧ್ಯ. ಅವ್ನು ಕಾಲೇಜಿಗೆ ಬಂದೇ ಇಲ್ಲಾಂದರೆ ಬ್ಯಾಗ್ ಎಲ್ಲಿಂದ ತರ್ತಾನೆ? ಸೊ ಅದಕ್ಕೆ ಹೇಳ್ತಾ ಇರೋದು, ಬ್ಯಾಗ್ ತಗೊಂಬ ಅಂತ ಹೇಳ್ತಿದ್ದೀನಲ್ಲ, ಅದು ಸ್ಟೇಟ್ಮೆಂಟ್, ಕಂಡೀಷ್ನಲ್ ಸ್ಟೇಟ್ಮೆಂಟ್. ಅದು ಕಂಡೀಷನ್ ಕಂಪಲ್ಸರಿ ಮಾಡಲೇಬೇಕು. ಇಫ್ ಸ್ಟೇಟ್ಮೆಂಟ್ ಯಾವಾಗ? ಇಫ್ ಹಿ ಕಮ್ಸ್. ಅವ್ನು ಬಂದಿಲ್ಲ ಅಂದರೆ ಬ್ಯಾಗ್ ತರಂಗಿಲ್ಲ, ಅವ್ನು ಬಂದರೆ ಬ್ಯಾಗ್ ತಗೊಂಬ ಅಂತ. ಸೊ ಇದು ಜಸ್ಟ್ ಒಂದು ಕಾಮನ್ ಇಂಗ್ಲೀಷಲ್ಲಿ ಹೇಳ್ತಾ ಇರೋದು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಗಿವ್ ಮಿ ಎ ಪೀಸ್ ಆಫ್ ಆ್ಯಪಲ್ ಇಫ್ ಇಟ್ ಟೇಸ್ಟ್ಸ್ ಗುಡ್. ಇಲ್ಲೇನು ಹೇಳಿದೆ ನಾನು? ನೀವು ಏನೋ ಒಂದು ಕಸಿನ್ಸ್ ಎಲ್ಲ ಕೂತ್ಕೊಂಡು ಹಣ್ಣು ತಿಂತಾ ಇದ್ದೀರಾ. ಅಲ್ಲಿ ಪಕ್ಕದಲ್ಲೇ ಯಾರ ಹತ್ರನೋ ಆ್ಯಪಲ್ ಇದೆ. ನೀವು ಅವನ ಹತ್ರ ಆ್ಯಪಲ್ ಕೇಳಬೇಕು. ನಿಮಗೆ ಆ್ಯಪಲ್ ಡೈಲಿ ತಿನ್ನಂಗೆ ಅನ್ಸಲ್ಲ, ಅದು ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ತಿನ್ನಬೇಕು ಅನಿಸುತ್ತೆ. ಸೊ ಅವಾಗ ನೀವೇನು ಕೇಳ್ತೀರಾ? ನಂಗೆ ಒಂದು ಪೀಸ್ ಆ್ಯಪಲ್ ಕೊಡು, ಅದು ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ಅಂತ. ಸೊ
give me an piece of apple if it tastes well good, ರೈಟ್? ಅದು ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ಕೊಡು ಅಂತ. ಸೊ ಇಲ್ಲಿ ಇಫ್ ಸ್ಟೇಟ್ಮೆಂಟು ಯೂಸ್ ಮಾಡಿದ್ದೀನಿ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗಿವ್ ಮಿ ಎ ಪೀಸ್ ಆಫ್ ಆ್ಯಪಲ್, ಇಟ್ಸ್ ಆ್ಯನ್ ಕಂಡೀಷ್ನಲ್ ಸ್ಟೇಟ್ಮೆಂಟ್. ಇಫ್ ಯಾವಾಗ ಕೊಡಬೇಕು ಅಂದರೆ ಅದು ಟೇಸ್ಟ್ ಚೆನ್ನಾಗಿದ್ದರೆ, ಇಫ್ ಇಟ್ ಟೇಸ್ಟ್ ಗುಡ್ ಅವಾಗ ಮಾತ್ರ ಕೊಡು, ಇಲ್ಲಾಂದರೆ ಕೊಡಬೇಡ ಅಂತ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಇದನ್ನ ಕೋಡಿಂಗಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ವಿತ್ ಪ್ರೋಗ್ರಾಮಿಂಗ್ ವಿಜುವಲ್ ಕೋಡಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಅಲ್ಲಿ ನೋಡೋಣ. ಓಕೆ, ನಮಸ್ತೆ ಗೈಸ್. ಸೊ ನಾನಿವಾಗ VS ಕೋಡ್ ನಮಗೆಲ್ಲ ಹೊಸ್ದಲ್ವಾ, ಸೊ ಹೊಸ್ದಾಗಿ ನಾವು ಕೋಡ್ ಬರೆಯುವಾಗ ಸ್ವಲ್ಪ ಸೆಟಪ್ ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಫೈಲ್ಗೆ ಹೋಗಿ, ಸೇಮ್ ಪೈಥಾನ್ ಥರ ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಯಾವ ಫೈಲು ಅಂತ ಕೇಳುತ್ತೆ. ಸೊ ಪೈಥಾನ್ ಇಲ್ಲಿ ಆಪ್ಷನ್ಸ್ ತೋರಿಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಅಲ್ಲಿ ಟೈಪ್ ಮಾಡಿ ಪೈಥಾನ್ ಅಂತ ಕ್ಲಿಕ್ ಮಾಡಿ. ಸೊ ಇದನ್ನ ನಾವು ಸೇವ್ ಮಾಡಬೇಕು. ಸ್ಟೇಟ್ಮೆಂಟ್ ಆಲ್ರೆಡಿ ಸೇವ್ ಮಾಡಿದ್ದೀನಲ್ಲ, ಇದನ್ನೇ ತೊಗೊತೀನಿ. ನೀವು ಇಲ್ಲಿ ಯಾವುದಾದ್ರೂ ನೇಮ್ ಕೊಟ್ಟು ಸೇವ್ ಅಂತ ಕೊಟ್ಟು ಓಪನ್ ಮಾಡ್ಬೋದು. ನಾನು ಆಲ್ರೆಡಿ ಸೇವ್ ಇದೆ ಅಲ್ಲ, ಇದನ್ನೇ ತಗೊತೀನಿ. ಸೊ ಈ ಸ್ಟೇಟ್ಮೆಂಟ್ನೇ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗಿದೆ ಅಂದರೆ ಇಷ್ಟೇ. ಇವಾಗ ನಾವು ಅದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಸ್ಟೇಟ್ಮೆಂಟ್ಗೆ ಏನು ಅಂದರೆ, ನಾನು ಫಸ್ಟು ಕಂಡೀಷನ್ನ ಬರಿಬೇಕು ಅಂತಂದರೆ, ಕಂಡೀಷನ್ ಇಲ್ಲಿ ಸದ್ಯಕ್ಕೆ ನಾನು x=4 ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ಕಂಡೀಷನ್ ಬರಿಬೇಕು. ಕಂಡೀಷನ್ ಏನು? ಇಫ್ x ಈಸ್ ಲೆಸ್ ದ್ಯಾನ್ 10, ಇದನ್ನ ನಾನು ಕಂಡೀಷನ್ ಅಂತ ಕೊಡ್ತೀನಿ. ಸೊ ಏನು ಅಂದರೆ, ಇಫ್ x ಈಸ್ ಲೆಸ್ ದ್ಯಾನ್ 10, ಇದನ್ನ ಕಂಡೀಷನ್ ಅಂತ ಕೊಡ್ತೀನಿ. ಸಾರಿ, x ಈಸ್ ಲೆಸ್ ದ್ಯಾನ್ 10 ಅನ್ನೋದು ಕಂಡೀಷನ್ ಆದ್ಮೇಲೆ ಕೋಲನ್ ಹಾಕಬೇಕು, ಮರ್ತ್ಬಿಟ್ಟಿದ್ದೆ. ಸೊ ಇಫ್ ಕಂಡೀಷನ್ ಆದ್ಮೇಲೆ ನೆಕ್ಸ್ಟ್ ನಾನು ಇಫ್ ಕಂಡೀಷನ್. ಇವಾಗ x ಲೆಸ್ ದ್ಯಾನ್ 10 ಆದರೆ ಏನಂತ ಪ್ರಿಂಟ್ ಮಾಡಬೇಕು? ಅದು ನಾವು ಹೇಳ್ಬೇಕಲ್ಲ, ಏನು ಪ್ರಿಂಟ್ ಮಾಡು ಅಂತ ಹೇಳ್ತೀನಿ ನೋಡ್ರಿ. ಪ್ರಿಂಟ್ x ಈಸ್ ಲೆಸ್ ದ್ಯಾನ್ 10 ಅಂತ ಕೊಡೋಣ. ಸೊ x ಈಸ್ ಲೆಸ್ ದ್ಯಾನ್ 10. ಇವಾಗ ಇದು ಇಫ್ ಸ್ಟೇಟ್ಮೆಂಟ್, ಇದು ಕಂಡೀಷನ್, ಇದು ಸ್ಟೇಟ್ಮೆಂಟ್. x=4 ಅನ್ನೋದು ಒಂದು ಸ್ಟೇಟ್ಮೆಂಟ್. ಇಫ್ ಕಂಡೀಷನ್ ಯೂಸ್ ಮಾಡ್ತಿದ್ವಿ. x4 ಓಕೆ, x ಈಸ್ ಲೆಸ್ ದೆನ್ 10 ಆಗಿದ್ರೆ ಇದನ್ನ ಪ್ರಿಂಟ್ ಮಾಡು ಅಂತ ಹೇಳ್ತಿದ್ದೀವಿ. ಇಷ್ಟೇ ಸಿಂಪಲ್ ಆಗಿದೆ ಇಫ್ ಕಂಡೀಷನ್ಸ್. ಅದು ಅಷ್ಟೊಂದು ತೆಲ್ಲವೇನಿಲ್ಲ, ಜಸ್ಟ್ ಕಾಮನ್ ಇಂಗ್ಲಿಷ್, ರೈಟ್? ಇಲ್ಲಿ ಯಾವುದು ದೊಡ್ಡ ತೆಲ್ಲವ ಅಂತಂದು ಏನಿದೆ? ಈಸಿಯಾಗೇ ಇದೆ ನೋಡಿ. ಇಲ್ಲಿ x ಈಸ್ ಲೆಸ್ ದೆನ್ 10. ಸೊ ಇದು ಸ್ವಲ್ಪ ವಾರ್ನಿಂಗ್ ಬರ್ತಾ ಇದೆ, ಇದು ನನಗೆ ಸಂಬಂಧಪಟ್ಟಿರೋದು. ಸೊ ನಿಮ್ಗೆ ಈ ತರ ಏನು ತೋರಿಸೋದಿಲ್ಲ. ಐ ವಿಲ್ ಕ್ಲಿಯರ್ ದಿಸ್ ಲೇಟರ್. ಸೊ ಇಲ್ಲಿ ನೋಡಿ, ಇವಾಗ x ಈಸ್ ಲೆಸ್ ದೆನ್ 10 ಅಂತ ಬಂತು ನೋಡಿ. ಲುಕ್ ಹಿಯರ್, x ಈಸ್ ಲೆಸ್ ದೆನ್ 10 ಅಂತ ಬಂತಾ? ಸೊ ಇದನ್ನೇ ನಾವು ಇಫ್ ಸ್ಟೇಟ್ಮೆಂಟ್ ಅಂತ ಹೇಳೋದು. ಸೊ ನೆಕ್ಸ್ಟ್ ನಾನು ಇನ್ನೊಂದೆರಡು ಹೇಳ್ತೀನಿ. ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಇವಾಗ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕೂಡ ಇದೆ. ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಸೇಮ್ ಇದೇ ತರ. ಅಲ್ಲಿ ಸ್ವಲ್ಪ ಏನ್ ಚೇಂಜ್ ಆಗುತ್ತೆ ಅಂದ್ರೆ, ಈಗ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಎರಡು ಇರುತ್ತೆ. ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ನಿಮ್ಗೆ ಇವಾಗ ಹೇಳಿದ್ರೆ ಮೇ ಬಿ ಏನಾದ್ರು ಕ್ಲಮ್ಸಿನೆಸ್ ಅನ್ಸ್ಬೋದು. ಸೊ ಇವಾಗ ಬೇಡ, ಅದನ್ನ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ನ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಇಫ್ ಸ್ಟೇಟ್ಮೆಂಟ್ ನಾನು ಫಸ್ಟ್ಗೆ ನಿಮ್ಗೆ ವೇರಿಯೇಬಲ್ಸ್ ಅಲ್ಲಿ ಹೇಳಿದಾಗ ಏನೇ ಹೇಳಿದ್ದೆ, ಸ್ವಲ್ಪ ಆಪರೇಟರ್ಸ್ ಬಗ್ಗೆ ಹೇಳಿದ್ದೆ, ಸ್ಟ್ರಿಂಗ್ಸ್ ಹೇಳಿದ್ದೆ, ಲಿಸ್ಟ್ಸ್ ಅಂತ ಹೇಳಿದ್ದೆ. ಅದೆಲ್ಲದನ್ನು ಇವಾಗ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಯೂಸ್ ಮಾಡೋಣ. ಇಷ್ಟು ದಿವಸ ಕಲ್ತಿದ್ದನ್ನ ನಾವಿಲ್ಲಿ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಸೊ ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾವು ಇಫ್ ಸ್ಟೇಟ್ಮೆಂಟ್ ನಲ್ಲಿ ಲಿಸ್ಟ್ ನ ಯೂಸ್ ಮಾಡೋಣ. ಇವಾಗ ಏನ್ ಮಾಡೋಣ, ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಬರೆಯೋಣ. ಲಿಸ್ಟ್ಸ್ ಅಂದ್ರೆ ಏನು? ಲಿಸ್ಟ್ ಅಂದ್ರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ರೈಟ್? ಸೊ ಸೆಟ್ ಆಫ್ ಕ್ಯಾರೆಕ್ಟರ್ಸ್ಗೆ ಏನಂತ ಕೊಡೋಣ ಇವಾಗ? ಫಾರ್ ಎಕ್ಸಾಂಪಲ್ ಕಲರ್ಸ್ ಕೊಡೋಣ. ಕಲರ್ ಅಂತ ಕೊಡೋಣ. ಕಲರ್ ಇಸ್ ಅನ್ ವೇರಿಯಬಲ್ ಇಯರ್. ಓಕೆ, ಕಲರ್ ಅನ್ನೋದು ವೇರಿಯಬಲ್.
ಸೊ ಆ ಕಲರ್ ಅನ್ನ ವೇರಿಯಬಲ್ ಯಾವ್ದಾವ್ದು ಲಿಸ್ಟ್ ಹಾಕೋಣ ಅಂತಂದ್ರೆ ಕ್ಯಾರೆಕ್ಟರ್ಸ್, ಪ್ರತಿ ಕ್ಯಾರೆಕ್ಟರ್ಸ್ಗೂ ನಾವಿಲ್ಲಿ ಡಬಲ್ ಕೋಟ್ ನ ಯೂಸ್ ಮಾಡಬೇಕು, ಅದನ್ನ ಮರಿಬೇಡ್ರಿ. ಕಲರ್ಸ್ ಫಸ್ಟ್ ಒಂದು ಪಿಂಕ್ ಹಾಕೋಣ, ನೆಕ್ಸ್ಟ್ ಮತ್ತೆ ಡಬಲ್ ಕೋಟ್ ನ ಯೂಸ್ ಮಾಡಿ ಅದ್ರಲ್ಲೇ ನಾವು ಡಬಲ್ ಕೋಟ್ ನ ಯೂಸ್ ಮಾಡಬೇಕು. ಓಕೆ, ಡಬಲ್ ಕೋಟ್ ನ ಯೂಸ್ ಮಾಡಿ ನೆಕ್ಸ್ಟ್ ಕಲರ್ ಟೈಪ್ ಮಾಡಿ, ನೆಕ್ಸ್ಟ್ ಮತ್ತೆ ಆಚೆ ಬನ್ನಿ, ಅದರಿಂದ ಮತ್ತೆ ಕಾಮ ಒತ್ತಿ, ಮತ್ತೆ ಡಬಲ್ ಕೋಟ್ ಹಾಕಿ, ನೆಕ್ಸ್ಟ್ ಬ್ಲ್ಯಾಕ್ ಅಂತ ಹಾಕೋಣ. ನಾನು ಕಲರ್ಸ್ ಇಲ್ಲಿ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ದೀನಿ, ಫೇವರಿಸಮ್ ಆ ಥರದ್ದು ಏನೂ ಇಲ್ಲ ಇಲ್ಲಿ. ಸೊ ಇಲ್ಲೂ ಕೂಡ ಅದೇನು ಹೇಳ್ಬೇಡಿ ಕಾಮೆಂಟ್ಸ್ ಅಲ್ಲಿ ಮತ್ತೆ. ಸೊ ಇದು ಒಂದು ಸ್ಟೇಟ್ಮೆಂಟ್, ಇಟ್ಸ್ ಅನ್ ಲಿಸ್ಟ್. ಕಲರ್ ಅನ್ನೋದು ಒಂದು ವೇರಿಯಬಲ್, ಈಕ್ವಲ್ಸ್ ಇಸ್ ಅನ್ ಆಪರೇಟರ್. ಸೊ ಇಲ್ಲಿದೆ ಅಲ್ಲ, ಇಲ್ಲೇ ನಾವು ಪಿಂಕ್ ಅನ್ನೋದು ಒಂದು ಕ್ಯಾರೆಕ್ಟರ್, ಯೆಲ್ಲೋ ಅನ್ನೋದು ಒಂದು ಕ್ಯಾರೆಕ್ಟರ್, ಬ್ಲ್ಯಾಕ್ ಅನ್ನೋದು ಒಂದು ಕ್ಯಾರೆಕ್ಟರ್, ಅಥವಾ ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ. ಇದು ಪಿಂಕ್ ಇಂಡೆಕ್ಸ್ 0, ಯೆಲ್ಲೋ ಇಂಡೆಕ್ಸ್ 1, ಬ್ಲ್ಯಾಕ್ ಇಂಡೆಕ್ಸ್ 2, 0 1 2. ನಾವು ಲಾಸ್ಟ್ ಇಂದ ಕೌಂಟ್ ಮಾಡ್ತೀವಿ ಅಂತಂದ್ರೆ -1 -2 -3. ಈ ಕಡೆಯಿಂದ ಕೌಂಟ್ ಮಾಡ್ತೀವಿ ಅಂದ್ರೆ 0 1 2. ಓಕೆ, ಸೊ ಕಲರ್ಸ್ ನ ನಾವು ಇಲ್ಲಿ ಕಲರ್ ಇಸ್ ಈಕ್ವಲ್ ಟು ಪಿಂಕ್ ಯೆಲ್ಲೋ ಬ್ಲ್ಯಾಕ್ ಅನ್ನೋದನ್ನ ನಾವು ಏನ್ ಮಾಡಿದೀವಿ, ಒಂದು ಸ್ಟೇಟ್ಮೆಂಟ್ ಅಂತ ತಗೊಂಡಿದೀವಿ. ಇವಾಗ ಇಫ್ ಕಂಡೀಷನ್ ಯೂಸ್ ಮಾಡೋಣ. ಇಫ್ ಕಂಡೀಷನ್ ಅಲ್ಲಿ ನಾವು ಏನ್ ಮಾಡೋಣ, ಒಂದು ಯಾವ್ದೋ ಕಲರ್ ಕೇಳೋಣ. ಸೊ ವೈಟ್ ಕಲರ್ ಅಂತ ಕೇಳೋಣ. ವೈಟ್ ಕಲರ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಇದೆನಾ ಇಲ್ವಾ ಅಂತ. ಸೊ ಇಫ್ ವೈಟ್ ಈಸ್ ಇನ್ ಕಲರ್, ಮೇಲೆ ಕೊಟ್ಟಿರುವ ಕಲರ್ ಸ್ಟೇಟ್ಮೆಂಟ್ ನಲ್ಲಿ ವೈಟ್ ಕಲರ್ ಇದೆನಾ ಇಲ್ವಾ, ಇಷ್ಟೇ ನಮಗೆ ಬೇಕಾಗಿರೋದು. ಓಕೆ, ಅದು ಆ ತರ ತೋರಿಸಿದೆ, ಇಫ್ ಸ್ಟೇಟ್ಮೆಂಟೇ ಬಂದಿದೆ. ಸೊ ಇಲ್ಲಿ ನೋಡಿ, ನಾವು ವೈಟ್ ಇದೆನಾ ಇಲ್ವಾ ಅಂತ ಕೇಳಿದ್ವಿ, ಅದು ವೈಟ್ ಇಲ್ಲ ಅಂತ ಹೇಳೋ ಬದಲು ಇಫ್ ಸ್ಟೇಟ್ಮೆಂಟೇ ಮತ್ತೆ ರಿಪೀಟ್ ಆಗಿದೆ. ಸೊ ಇವಾಗ ನಾವು ಚೇಂಜ್ ಮಾಡೋಣ, ಲಿಸ್ಟ್ ಅಲ್ಲಿ ಯಾವ್ದಿದೆ ಅದನ್ನೇ ಕೊಡೋಣ. ಪಿಂಕ್ ಈಸ್ ಕಲರ್ ಅಂತ ಕೊಡೋಣ. ಸೊ ಇವಾಗ ರನ್ ಮಾಡಿ ನೋಡೋಣ, ಪಿಂಕ್ ಈಸ್ ಇನ್ ಕಲರ್ ಅಂತ ಬರುತ್ತೆ. ನೋಡಿ ಇಲ್ಲಿ, if pink is in color, if pink is color, wait, something went wrong here. Oh sorry guys, the mistake was ಇಲ್ಲಿ ನಾವು if pink is color ಅಂತ ಕೊಟ್ಟಿದ್ವಿ, ಈಸ್ ನ ನಾವು ಯೂಸ್ ಮಾಡೋ ಹಂಗಿಲ್ಲ. ಸಾರಿ, ನಾನು ಇದನ್ನ ಮರ್ತಿದ್ದೆ, ಈಸ್ ನ ನಾವು ಯೂಸ್ ಮಾಡೋಂಗಿಲ್ಲ. ಸೊ ಅದಕ್ಕೆ we should not use the word is here in the if statement, that's why it is coming like that. ಸೊ ಇವಾಗ ನಾನು ಅದನ್ನ ಈಸ್ ಬದಲು ಇನ್ ಅಂತ ಮಾಡಿದೀನಿ. ಪಿಂಕ್ ಕಲರ್ ಒಳಗಡೆ ಇದೆನಾ ಅಂತ ಕೇಳ್ತಿದೀವಿ. ಸೊ ಪಿಂಕ್ ಈಸ್ ಇನ್ ಕಲರ್ ಅಂತ ಕೇಳಿದೆ. ಸೊ ಇವಾಗ ರನ್ ಮಾಡಿ ನೋಡೋಣ, ಔಟ್ಪುಟ್ ಬರುತ್ತೆ ನೋಡಿ, ಪಿಂಕ್ ಈಸ್ ಇನ್ ಕಲರ್ ಅಂತ ಬಂತು. ಸೊ ದಿಸ್ ಈಸ್ ಆಲ್ ಅಬೌಟ್ ಏನು, ಲಿಸ್ಟ್ ನ ಯೂಸ್ ಮಾಡಿಕೊಂಡು ಒಂದು ಇಫ್ ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಸ್ಟ್ರಿಂಗ್ಸ್ ನ ಯೂಸ್ ಮಾಡೋಣ. ಸ್ಟ್ರಿಂಗ್ಸ್ ನ ಯೂಸ್ ಮಾಡುವಾಗ ಸ್ವಲ್ಪ ಚೇಂಜ್ ಮಾಡೋಣ. ಸ್ಟ್ರಿಂಗ್ಸ್ ಯೂಸ್ ಮಾಡುವಾಗ ಒಟ್ ನೇಮ್ ಆ ಥರದ್ದು ಏನಾದರೂ ಕೊಡ್ತೀವಿ. ನೇಮ್ ಕೊಡೋಣ. ನೇಮ್ ಈಕ್ವಲ್ಸ್ ಏನು ಕೊಡೋಣ, ನನ್ನ ಹೆಸರು ಬೇಡ, ಏನು ಕೊಡೋಣ, ಪೈಥಾನ್ ಅಂತ ಕೊಡೋಣ. ಯಾಕೆ ಅದಕ್ಕೂ ಬೇಜಾರು ಮಾಡೋದು, ಅದನ್ನು ಸ್ವಲ್ಪ ಖುಷಿ ಪಡಲಿ, ರೈಟ್. ಪೈಥಾನ್ ಬೇಡಪ್ಪ, ಮತ್ತೆ ಏನು ಎರರ್ ಬಂದಿತ್ತು. ಓ ಲೆಟ್ ಮಿ ಟ್ರೈ, ಪೈಥಾನ್ ಅಂತಾನೆ ಕೊಡೋಣ. ನಾವ್ಯಾಕೆ ಪೈಥಾನಿಗೆ ಎದುರೋಣ, ರೈಟ್. ನೇಮ್ ಈಕ್ವಲ್ಸ್ ಪೈಥಾನ್, ಇಫ್ ಸ್ಟೇಟ್ಮೆಂಟ್ ಕೊಡಬೇಕು. ಇಫ್ ನೇಮ್ ಈಕ್ವಲ್ಸ್ ನೇಮು ಪೈಥಾನ್ ಹೌದಾ ಅಲ್ವಾ, ವಾಟ್. ನಾವಿಲ್ಲಿ ಸ್ಟ್ರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಸ್ಟ್ರಿಂಗ್ಸ್ ಯೂಸ್ ಮಾಡುವಾಗ ನಾವು ಡಬಲ್ ಕೋಟ್ ಯೂಸ್ ಮಾಡಬೇಕು, ಮರಿಬೇಡ್ರಿ. ನಾನು ಮುಂಚೆಯಿಂದನೂ ನಿಮ್ಗೆ ಹೇಳಿದ್ದೀನಿ, ಸ್ಟ್ರಿಂಗ್ಸ್ ಯೂಸ್ ಮಾಡುವಾಗ ಡಬಲ್ ಕೋಟ್ ಹಾಕೋದನ್ನ ಮರಿಬೇಡಿ. ಇಫ್ ನೇಮ್ ಇಸ್ ಈಕ್ವಲ್ ಟು ಪೈಥಾನ್,
ನೇಮ್ ಪೈಥಾನ್ ಆಗಿದ್ರೆ ಆಗಿದ್ರೆ ಅದನ್ನು ಕೂಡ ಸ್ಟ್ರಿಂಗ್ಸ್ ನಾವು ಡಬಲ್ ಕೋಟ್ ಅಲ್ಲೇ ಬರೀಬೇಕು. ಇಫ್ ಸ್ಟೇಟ್ಮೆಂಟ್ ಆದ್ಮೇಲೆ ಕೋಲನ್ ಹಾಕ್ಬೇಕು. ದಿಸ್ ಇಸ್ ದ ರೂಲ್ಸ್. ಸೊ ಪೈಥಾನೇ ಆಗಿದೆ, ನಾವೇನ್ ಮಾಡ್ಬೇಕು, ಪೈಥಾನ್ ನೇಮ್ ಪೈಥಾನೇ ಆಗಿದ್ರೆ ಏನಂತ ಪ್ರಿಂಟ್ ಮಾಡಿ ಗೊತ್ತಾ? ಸೊ ಹಾಯ್ ಪೈಥಾನ್ ಹ್ಯಾಡ್ ಅ ಕಾಫಿ ಆ ಥರ ಏನಾದರೂ ಕೇಳ್ಬೋದು, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಏನಂತ ಹೇಳೋಣ, ಪೈಥಾನ್ಗೆ ಏನಾದರೂ ಹೇಳ್ಬೇಕಲ್ಲ ನಾವು. ಹೇ ಶಟ್ ಪೈಥಾನ್ ಭಯನ ಪೈಥಾನ್ಗೆ ಬೇಡ. ಹೌ ಆರ್ ಯು ಪೈಥಾನ್, ಲೆಟ್ ಮೀ ಆಸ್ಕ್. ಅದಕ್ಕೂ ಬೋರ್ ಆಗಿರುತ್ತೆ ನನ್ನ ಜೀವನದಲ್ಲಿ, ಕೇಳೋಣ. ಹೌ ಆರ್ ಯು ಪೈಥಾನ್. ಓ ಯು ಗೈಸ್ ಲುಕ್ ಹಿಯರ್, ಏನೇನೋ ಟೈಪ್ ಆಗ್ತಾ ಇದೆ, ಯಾಕೆ ಹಿಂಗೆ ಆಗ್ತಿದೇನೋ ಗೊತ್ತಿಲ್ಲ. ಹೌ ಆರ್ ಯು ಪೈಥಾನ್. ಸೊ ರನ್ ಮಾಡಿ ನೋಡೋಣ. ಒಂದು ಸ್ಟ್ರಿಂಗ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸೊ ನೋಡಿ ಇಲ್ಲಿ ಏನಾಯ್ತು, ಆ ಸ್ಟ್ರಿಂಗ್ ನ ನಾವು ನೇಮ್ ಈಕ್ವಲ್ಸ್ ಪೈಥಾನ್ ಅಂತ ಕೊಟ್ಟಿದ್ವಿ. ಇಫ್ ನೇಮ್ ಈಕ್ವಲ್ಸ್ ಪೈಥಾನ್, ಇಫ್ ಕಂಡೀಷನ್ ಕೂಡ ಅದೇ ಕೊಟ್ಟಿದ್ವಿ. ನೇಮ್ ಪೈಥಾನ್ ಆಗಿದ್ರೆ ಏನಂತ ಪ್ರಿಂಟ್ ಮಾಡು, ನಾನು ಕೆಳಗಡೆ ಕೊಡ್ತೀನಲ್ಲ ಅದನ್ನ ಪ್ರಿಂಟ್ ಮಾಡಂದಿದ್ದೆ. ಹೌ ಆರ್ ಯು ಪೈಥಾನ್ ಅಂತ ಕೊಟ್ಟಿದ್ದೆ. ಸೊ ಹೌ ಆರ್ ಯು ಪೈಥಾನ್ ಅಂತಾನೆ ಬಂದಿದೆ ನೋಡಿ. ನಾನು ಅವಾಗಲೇ ಹೇಳ್ತಿದ್ನಲ್ಲ, ಇದಕ್ಕೂ ಸಂಬಂಧ ಇರೋ ಲೆಟರ್ಸ್ನೇ ಹಾಕ್ಬೇಕು ಇಲ್ಲಿ ಅಂತ. ಆ ಥರದ್ದೇನು ಇಲ್ಲ. ಇಲ್ಲಿ ನೋಡಿ ಹೌ ಆರ್ ಯು ಪೈಥಾನ್, ಜಸ್ಟ್ ನಾವಿಲ್ಲಿ ಪ್ರಿಂಟ್ ಏನು ಅಂತ ಕೊಡ್ತೀವೋ ಅದೇ ಪ್ರಿಂಟ್ ಆಗುತ್ತೆ ಹೊರತು ಬೇರೆ ಏನು ಪ್ರಿಂಟ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಇಫ್ ಸ್ಟೇಟ್ಮೆಂಟ್ಸ್ ನ ನಂಬರ್ಸ್ ಜೊತೆ ಆಲ್ರೆಡಿ ನಾನು ಮಾಡಿ ತೋರಿಸ್ತಿದ್ದೀನಿ. ಸೊ ಆಪರೇಟರ್ಸ್ ನ ಯೂಸ್ ಮಾಡ್ಕೊಂಡು ನಾವ್ಯಾಕೆ ಒಂದು ಮಾಡಬಾರ್ದು, ಆಪರೇಟರ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಮಾಡೋಣ. ಆಪರೇಟರ್ಸ್ ಲೆಟ್, ಆವಾಗಲೇ ಆಲ್ರೆಡಿ ಎಕ್ಸ್ ತಗೊಂಡಿದ್ದೀವಿ, ಇವಾಗ ವೈ ತಗೊಳ್ಳೋಣ. 67 ತಗೊಳ್ಳೋಣ. ಇಲ್ಲಿ ಸ್ಪೇಸ್ ಬಿಡಬಾರ್ದು ಸ್ಟಾರ್ಟಿಂಗ್. ಓಕೆ, ಇದು ಒಂದು ಆಪರೇಟರ್. ಸೊ ರಿಸಲ್ಟ್ ಏನ್ ಮಾಡೋಣ, ರಿಸಲ್ಟ್ ಇಸ್ ಈಕ್ವಲ್ ಟು ಇದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಅದನ್ನ ನಾನು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಲ್ಲೇ ಯೂಸ್ ಮಾಡ್ತೀನಿ. ಸೊ ಫಂಕ್ಷನ್ಸ್ ನ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗ್ ಯೂಸ್ ಮಾಡೋದು ಅಂತ ಒಂದು ಹೇಳ್ಕೊಡ್ತೀನಿ. ಸೊ ಅದನ್ನು ಕೂಡ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಒಳಗಡೆನೆ ಬರುತ್ತೆ. ಬಟ್ ನಾವು ಇಫ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಓನ್ಲಿ ಸ್ಪೆಸಿಫಿಕಲಿ ಇಫ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಇಷ್ಟು ಬರುತ್ತೆ. ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬೇರೆ ಇದೆ, ಇಫ್ ಎಲಿಫ್ ಸ್ಟೇಟ್ಮೆಂಟ್ ಬೇರೆ ಇದೆ. ಅದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಮೊಬೈಲ್ಗಳಿಗೆ, ನಿಮ್ಮ ನೈಬರ್ಸ್ ಮೊಬೈಲಿಂದ ನಿಮ್ಮ ಮೊಬೈಲ್, ನಿಮ್ಮ ಮನೆಯಲ್ಲಿರೋ ಎಲ್ಲ ಮೊಬೈಲಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಸುಮಾರು ಒಂದೆರಡದಿಂದ ಹೇಳ್ತಾ ಇದ್ದೀನಿ. ಸೊ 1 ಮಂತ್ ಅಲ್ಲಿ ನಿಮ್ಗೇನೋ ಒಂದು ಗುಡ್ ನ್ಯೂಸ್ ಇದೆ ಅಂತ. ಸೊ ಅದೇನು ಅಂತ ಹೇಳ್ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಇನ್ನೊಂದು ಮಂತ್ ಅಲ್ಲಿ ಅದೇನು ಅಂತ ರಿವೀಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.